ಬ್ಲಾಗ್ ಹಾಕ್ತೀನಿ ಬಂಗಾರಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಗುರುವಾರ, ಇವತ್ತು ನನ್ನ ಅಕ್ಕನ ಶ್ರೀಮಂತ. ಸೊ ಅದಕ್ಕೆ ಶ್ರೀಮಂತದ್ದು ಪೂರ್ತಿ ವಿಡಿಯೋ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನಾನು ಇಲ್ಲೇ ಇದ್ದೆ ಫ್ರೆಂಡ್ಸ್. ಇದು ಹಬ್ಬಕ್ಕೆ ಬಂದಿದ್ವಲ್ವಾ, ಅದಕ್ಕೋಸ್ಕರ ಶ್ರೀಮಂತ ಇನ್ನೂ ಒಂದು ವಾರ ಇತ್ತು. ಸೊ ಅದಕ್ಕೆ ಇಲ್ಲೇ ಎಂಜಾಯ್ ಮಾಡ್ಕೊಂಡಿರೋಣ ಅಂತ ಅಂದ್ಬಿಟ್ಟು ಇಲ್ಲೇ ಇದ್ವಿ. ನಾವು ಬರೋದೇ ಅಪರೂಪ, ಸೊ ಅದಕ್ಕೋಸ್ಕರ ಇಲ್ಲೇ ಆಗಿದ್ವಿ. ಅದಾದಮೇಲೆ ನಂದು ಅಕ್ಕ ಅವ್ರದ್ದು ಶ್ರೀಮಂತ ಇತ್ತು. ಸೊ ಅವ್ರದ್ದು ಸಂಡೇ ಇಟ್ಕೊಂಡಿದ್ರು. ಅದಾದಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ ಆಯಿತು, ಅಲ್ಲಿ ದೇವ್ರದ್ದು ಫಂಕ್ಷನ್ಸ್ ಇತ್ತು. ಸೊ ಆವಾಗ ಕಳಿಸ್ಬಾರ್ದು ಅಂತ ಅಂದ್ಬಿಟ್ಟು ಅವ್ರನ್ನ ಗುರುವಾರಕ್ಕೇ ಇಟ್ಕೊಂಡ್ರು. ಶ್ರೀಮಂತ ಕಾರ್ಯನ ಬೇಗನೆ ಇಟ್ಕೊಂಡ್ರು ಒಂದು ಸ್ವಲ್ಪ. ಅದಕ್ಕೆ ಎಲ್ಲರೂ ಸೇರಿ ನೈಟೇನೆ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಎಲ್ಲ ಇದು ಮಾಡ್ಕೊಂಡ್ವಿ. ಅದಾದಮೇಲೆ ಒಬ್ಬಟ್ಟು ಮಾಡ್ತಾಯಿದ್ವಿ. ನೈಟೇನೆ ಒಬ್ಬಟ್ಟು ಮಾಡಿದ್ವಿ. ಆಂಟಿ ಅವರೆಲ್ಲ ಒಬ್ಬಟ್ಟು ಸಾರು ಫಸ್ಟೇ ಮಾಡಿಬಿಟ್ರು. ಅದಾದಮೇಲೆ ನಾವು ಒಬ್ಬಟ್ಟನ್ನ ಆಂಟಿಯವರು ಒತ್ಕೊಡ್ತಿದ್ರು, ನಾವು ಸುಡ್ತಾಯಿದ್ದೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್. ಈಗ ಈ ಥರ ಫ್ಯಾಮಿಲೀಸಲ್ಲಿ ತುಂಬ ಜನ ಸೇರಿಕೊಂಡು ಅಡುಗೆ ಮಾಡೋದು ನಂಗೆ ತುಂಬ ಇಷ್ಟ. ನಂಗೆ ತುಂಬ ಅಲ್ಲಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ಸಖತ್ತಾಗಿತ್ತು. ನೈಟೆಲ್ಲ ನಾವು ಒಬ್ಬಟ್ಟು ಸುಟ್ವಿ. ನೈಟು 1:30-2 ಗಂಟೆವರೆಗೂ ಒಬ್ಬಟ್ಟು ಸುಟ್ವಿ. ಅದಾದಮೇಲೆ ಕೆಳಗಡೆ ಆಗಲಿಲ್ಲ, ಫುಲ್ಲು ಬಿಸಿ ಬಿಸಿ ಇದು ಬರ್ತಾಯಿತ್ತು. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಟೆರೆಸ್ ಮೇಲೆ ಎಲ್ಲ ಎತ್ಕೊಂಡೋಗಿ ಟೆರೆಸ್ ಮೇಲೆ ಸುಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲರೂ ತಮಾಷೆ ಮಾಡಿಕೊಂಡು ಕಾಮಿಡಿ ಮಾಡಿಕೊಂಡು ಸುಡೋಕ್ಕೆ ಇದು ಮಾಡಿದ್ವಿ. ಅದಾದಮೇಲೆ ನಾವು 1 ಗಂಟೆವರೆಗೂ ಸುಟ್ವಿ. 1-1:30ವರೆಗೂ ಸುಟ್ವಿ. ನಾವು ಮಲ್ಕೊಂಡಾಗ 2 ಗಂಟೆ. ತುಂಬ ಲೇಟಾಗೋಯ್ತು, ನಿದ್ದೆ ಎಲ್ಲ ಎಲ್ಲರಿಗೂ ನಿದ್ದೆ ಬರ್ತಾಯಿತ್ತು. ಸೊ ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು ಎಲ್ಲರೂ ಸ್ಟಾಪ್ ಮಾಡಿ ಎಲ್ಲರೂ ಅಲ್ಲೇ ಮಲ್ಕೊಂಡ್ವಿ ಚಾಪೆ ಹಾಸ್ಕೊಂಡು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿತ್ತು ಅಂದರೆ ಸಖತ್ ಎಂಜಾಯ್ ಮಾಡಿದ್ದೀನಿ ಆ 3 ದಿನ. ಅದಾದಮೇಲೆ ಇವರು ಒಬ್ಬಟ್ಟು ಸುಡ್ತಾಯಿದ್ರು. ಮತ್ತು ಬೆಳಗ್ಗೆ ನಮ್ಮನ್ನು 5 ಗಂಟೆಗೆ ಎಬ್ಬರಿಸ್ಬಿಟ್ರು. ಒಂದು ಕಡೆ ಒಬ್ಬಟ್ಟು ಸುಡ್ತಾಯಿದ್ರು, ಒಂದು ಕಡೆ ಪಲಾವ್ಗೆ ಮತ್ತು ಇದಕ್ಕೆ ಎಲ್ಲ ರೆಡಿ ಮಾಡ್ಕೋತಾಯಿದ್ರು. ಹೆಸ್ರು ಬೇಳೆಗೆ ಮತ್ತು ಕಾಳು ಗೊಜ್ಜಿಗೆ ಅದಕ್ಕೆಲ್ಲ ರೆಡಿ ಮಾಡ್ಕೋತಾಯಿದ್ರು. ನಾನು ಸುಡೋಕ್ಕೆ ಕೂತ್ಕೊಂಡೆ. ಅದಾದಮೇಲೆ ಕೆಳಗಡೆ ಸ್ವಲ್ಪ ಒಂದು 9 ಗಂಟೆ ಆದಮೇಲೆ ಟಿಫನ್ ಎಲ್ಲ ಆಯಿತು. ಆವಾಗ ಇದಕ್ಕೆ ತಟ್ಟೆ ಸಾಮಾನಿಗೆ ರೆಡಿ ಮಾಡ್ಕೋತಾಯಿದ್ರು. ಇಲ್ಲಿ ಇದತ್ರ ಚೇರ್ ಹತ್ರ ಎಲ್ಲ ಜೋಡ್ಸೋಕ್ಕೆ ಅವು ನಮ್ಮ ಅಕ್ಕ ಅವ್ರ ಶ್ರೀಮಂತಕ್ಕೆ. ಆಲ್ರೆಡಿ ಬೆಳಗ್ಗೆನೇ ರಿಲೇಷನ್ಸು ಮತ್ತು ನೇಬರ್ಸು ಅವರೆಲ್ಲ ಬಂದಿದ್ದರು. ಎಲ್ಲ ತಟ್ಟೆ ಸಾಮಾನೆಲ್ಲ ಜೋಡಿಸ್ತಾಯಿದ್ರು, ತುಂಬ ಚೆನ್ನಾಗಿ ಜೋಡಿಸ್ಕೊಟ್ರು. ಅದಾದಮೇಲೆ ಕೃಷ್ಣ ಇಟ್ಟಿದ್ರು, ತುಂಬ ಚೆನ್ನಾಗಿತ್ತು, ಸಖತ್ತು ಏನಂತಾರೆ ಒಂಥರ ಅಟ್ರಾಕ್ಟಿವ್ ಆಗಿತ್ತು ಆ ಕೃಷ್ಣ. ಅದಾದಮೇಲೆ ಪಾಪುಗೆ ಸ್ನಾನ ಮಾಡಿಸಿ ಪಾಪುಗೆ ರೆಡಿ ಮಾಡಿದೆ. ನಮ್ಮ ಪಾವನಿ ಮಾಡಿಸ್ಕೊಂಡು ಕೊಟ್ಟಳು ಸ್ನಾನ, ನಾನು ರೆಡಿ ಮಾಡಿದೆ ಅಷ್ಟೇ. ಅದಾದಮೇಲೆ ನಾನು ಸ್ನಾನಕ್ಕೆ ಹೋಗಿ ನಾನು ರೆಡಿಯಾಗಿ ಕೆಳಗಡೆ ಬರೋಷ್ಟರಲ್ಲಿ ನಮ್ಮ ಅಕ್ಕಗೆ ಇದು ಶಾಸ್ತ್ರಗಳು ಶುರು ಮಾಡಿದರು. ಅದಾದಮೇಲೆ ಅದನ್ನು ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡೆ. ನಾನು ಸ್ವಲ್ಪ ಬರೋದು ಲೇಟ್ ಆಯಿತು, ಸೀರೆ ಎಲ್ಲ ಉಟ್ಕೊಂಡು ಲೇಟ್ ಆಯಿತು, ಅಮ್ಮ ಬೈತಾಯಿದ್ರು. ಅದಾದಮೇಲೆ ನನಗೂ ಶಾಸ್ತ್ರ ಮಾಡೋಕ್ಕೆ ಹೇಳಿದ್ರು, ನಾನು ಕೂಡ ಶಾಸ್ತ್ರ ಮಾಡಿದೆ. ಅದನ್ನು ವೀಡಿಯೋ ಮಾಡ್ಕೊಳ್ಳಿಲ್ಲ ನಾನು, ನನಗೆ ಆ ಥರ ಮಾಡೋಕ್ಕೆಲ್ಲ ಬರಲ್ಲ. ಅವ್ರು ಹೇಳ್ಕೊಟ್ಟಂಗೆ ನಾನು ಮಾಡಿದೆ ಅಷ್ಟೇ, ಅದನ್ನು ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ಅದಾದಮೇಲೆ ಅವರಿಗೆ ಬೇಗ ಶಾಸ್ತ್ರ ಮಾಡ್ತಾಯಿದ್ರು. ಯಾಕೆ ಅಂದರೆ ಅವರು 1:30ಗೆಲ್ಲ ಮನೆ ಬಿಟ್ಬಿಡ್ಬೇಕಾಗಿತ್ತು. ಸ್ವಲ್ಪ ಲೇಟ್ ಆಯಿತು ಅವ್ರು ರೆಡಿ ಆಗೋದು. ಮತ್ತು ಇದು ಅವ್ರಿಗೆ ಶಾಸ್ತ್ರ ಮಾಡೋಕ್ಕೆ ಕುಣಿಸೋದು ಚೇರ್ ಮೇಲೆ ಎಲ್ಲ ಲೇಟ್ ಆಯಿತು. ಸೊ ಅದಕ್ಕೆ ಅವರು 1:30ಗೆ ಮನೆ ಬಿಡಬೇಕಾಗಿತ್ತು. ಅದಕ್ಕೆ ಬೇಗ ಶಾಸ್ತ್ರಗಳು ಮಾಡಿದ್ರು. ಅವ್ರ ಮನೆಯವರು ಬರೋದು ಸ್ವಲ್ಪ ಲೇಟ್ ಆಯಿತು. ಸೊ ಅದಕ್ಕೋಸ್ಕರ ಎಲ್ಲ ಬೇಗನೆ ಶಾಸ್ತ್ರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲ ಕೂಡ ಬಂದರು ಅವ್ರ ಫ್ಯಾಮಿಲಿಯವರು, ಒಂದು 15 ಜನ ಬಂದಿದ್ದರು ಅವ್ರ ಫ್ಯಾಮಿಲಿ. ಇವರೆಲ್ಲ ನಮ್ಮ ಹಸ್ಬೆಂಡ್ ಅವರ ರಿಲೇಷನ್ನು. ಅದಾದಮೇಲೆ ನಮ್ಮ ಪಾವನಿ ಗ್ರೀನ್ ಕಲರ್ ಡ್ರೆಸ್ ಹಾಕಿದ್ದು ನಮ್ಮ ಪಾವನಿ, ನಮ್ಮ ಯಜಮಾನ್ರವರ ಅಕ್ಕನ ಮಗಳು. ಅದಾದಮೇಲೆ ಅವ್ರ ರಿಲೇಷನ್ಸು ಸುಮಾರು ಜನ ಇದ್ದರು, ತುಂಬ ಮಾತಾಡಿಸ್ತಾ ಇದ್ರು. ಅದಾದಮೇಲೆ ಆರತಿ ಮಾಡಿ ಲಾಸ್ಟ್ ಫೈನಲ್ಲು ಆರತಿ ಮಾಡಿ ಊಟಕ್ಕೆ ಕಳಿಸಿದ್ರು. ಅದಾದಮೇಲೆ ಅಲ್ಲಿಂದ ಬಂದಾದಮೇಲೆ ಮಡ್ಲು ತುಂಬ್ತಾರೆ. ತಟ್ಟೆ ಮೇಲೆ ಬಿಡು ಬರ್ತೀನಿ,
ಒಂದು ಎಲೆ ಮಾಡಿಕೊಂಡು ಕರ್ಪೂರ ಕೊಟ್ಬಿಟ್ರೆ ಕರ್ಪೂರದಲ್ಲಿ ಅವ ಎಲೆ ಮೇಲೆ ಮಾಡಿಕೊಂಡ್ರೆ ಸರದ ಇಲ್ಲ ಇಲ್ಲ ಸುಟ್ರೆ ಅಟೆಂಡೆನ್ಸ್ ಬರೋದು ಏ ಮಕ್ಕಳು ಡೈಲಾಗ್ ರವಿ ನಡಿ ಕೊಡು ಎಲೆ ಊಟಕ್ಕೆ ಟೈಮ್ ಆಯ್ತದ ನಡೀರಿ ಇದು ಏನು ಒಳ್ಳೆ ಐದಾಯ್ತು ನಡಿಯೋ ಟೈಮ್ ಆಯ್ತದೆ. ಆಮೇಲೆ ಟೆರೆಸ್ ಮೇಲೆ ಊಟಕ್ಕೆ ಕೊಡೋದನ್ನ ಇಟ್ಕೊಂಡಿದ್ವಿ. ಅದಾದಮೇಲೆ ಆಂಟಿ ಅವರೆಲ್ಲ ಲೇಟ್ ಆಗುತ್ತೆ ನಡಿ ಅಂತ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ನ ಕಳಿಸ್ಬಿಟ್ರು. ಅವರು ಊಟಕ್ಕೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕಾವ್ಯನೂ ಕೂಡ ಊಟ ಮಾಡ್ಕೊಂಡು ಬಂದರು. ಊಟ ಮಾಡ್ಕೊಂಡ್ಬಂದು 1:30ಗೆ ಅವ್ರ ಮನೆ ಬಿಡಬೇಕಾಗಿತ್ತು. ಸೊ ಟೈಮಿಂಗ್ಸ್ ನೋಡಿ 1:30ಗೆ ಕಳಿಸ್ಬಿಟ್ವಿ ನಾವು ಮನೆಯಿಂದ ಆಚೆ. ಕಾವ್ಯ ಎಲ್ಲರಿಗೂ ಬಾಯ್ ಮಾಡಿ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾಳೆ. ನೋಡಿ ಅದು ನಮ್ಮ ಯಜಮಾನ್ರವರ ದೊಡ್ಡಪ್ಪ ಮತ್ತು ಅವ್ರ ಅಣ್ಣ ಅವರು ಬಾಯ್ ಮಾಡ್ತಾಯಿದ್ದಾರೆ. ಅದಾದಮೇಲೆ ನಮ್ಮ ಹಸ್ಬೆಂಡ್ ಮೇಲೆ ಹೋದರು. ಕಾವ್ಯನೂ ಕೂಡ ಮೇನ್ ರೋಡ್ಗೆ ಹೋದ್ರು. ಕಾರ್ ಅಲ್ಲಿ ನಿಲ್ಲಿಸಿದ್ರು. ಸೊ ಒಳಗೆ ತರೋಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ನಿಲ್ಲಿಸಿದ್ರು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.